ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಒಂದು ಕ್ವಿಕ್ಕಾಗಿ ಮಾಡುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಪೆಪ್ಪರ್ ರಸಮನ್ನು ಮಾಡ್ತಾ ಇದ್ದೇನೆ. ಇದು ಊಟಕ್ಕೆ ತುಂಬಾ ಚೆನ್ನಾಗಿರ್ತದೆ, ಹಾಗೆಯೇ ಬೇಗನೆ ಮಾಡ್ಕೊಳ್ಬೋದು. ಈ ಚಳಿಗಾಲದಲ್ಲಿ ಈ ರೀತಿ ಬಿಸಿ ಬಿಸಿ ಮೆಣಸಿನ ಸಾರನ್ನು ಮಾಡಿ ಊಟ ಮಾಡಲಿಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಹೇಗೆ ಮಾಡೋದು ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಚಮಚದಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಜಾಸ್ತಿ ಕಾಳು ಮೆಣಸು ತಗೊಳ್ಳಿ. ಹಾಗೆ 1 ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ತುಂಬ ನೈಸ್ ಪುಡಿ ಆಗಬೇಕು ಅಂತ ಏನಿಲ್ಲ, ನೋಡಿ ಇಷ್ಟು ಪುಡಿ ಆದರೂ ಸಾಕು, ತರಿಯಾಗಿ. ಆಮೇಲೆ ಒಂದು ಪಾತ್ರೆ ತಕ್ಕೊಂಡು ಅದಕ್ಕೆ ಒಂದು 4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, ಆಮೇಲೆ ಒಂದು 2 ಹಸಿಮೆಣಸು, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಹಾಗೆಯೇ ಒಂದು 3-4 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೇನೆ.